ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಒಂದು ಹೆಸರನ್ನ ಹೇಳ್ತಾ ಹೋಗ್ತೀನಿ, ಕಂಟೆಸ್ಟೆಂಟ್ ಹೆಸರುಗಳನ್ನ. ನೀವು ಅವರಿಗೆ ಸರಿಯಾದ ಒಂದು ಪದನ ಅಥವಾ ಒಂದು ವರ್ಡ್, ಒಂದು ಲೈನ್ ಅಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಸೊ ಮೊದಲನೇ ಹೆಸರು ಸರ್ ನಿಮ್ಗೆ, ಉಗ್ರಂ ಮಂಜು. ಉಗ್ರಂ ಎ ಗ್ರೇಟ್ ವಿಲನ್ ಮ್ಯಾಮ್, ಎ ಗ್ರೇಟ್ ವಿಲನ್ ಒಪ್ಕೊಳ್ಳೇಬೇಕು ಮೇಡಮ್. ಬಿಕಾಸ್ ಆಫ್ ಮಂಜು ಐ ಬಿಕಮ್ ಹೀರೋ. ಸೊ ದ ಗ್ರೇಟ್ ಗೋಸ್ ಟು ಮಂಜು. ಓಕೆ, ನಿಮ್ ಪ್ರಕಾರ ಏನು ಅಂತ? ಉಗ್ರಂ ಮಂಜು ಅಂದ್ರೆ ತುಂಬಾ ಕನ್ನಿಂಗು, ಅಂದ್ರೆ ಜೊತೆಗಿರೋರ್ಗೆ ಚೂರಿ ಹಾಕಂತ ಬುದ್ಧಿ. ಇಲ್ಲ ನನ್ಗೆ ಹಾಕಿಲ್ಲ, ನಾನು ಯಾವತ್ತೂ ಅವ್ರ ಜೊತೆ ಇಲ್ಲ. ಭವ್ಯನ್ ಜೊತೆ ಕ್ಲೋಸ್ ಆಗಿದ್ರು, ಅಂದ್ರೆ ಅವ್ರು ಇವಳ ತಂಗಿ ಅನ್ಕೊಂಡು ಅವ್ರ ಅಣ್ಣ ಅನ್ಕೊಂಡು. ಸೊ ಸುಮ್ಮನೆ ಗಿಮಿಕ್ ಮಾಡ್ಕೊಂಡು ಇವಾಗ ಭವ್ಯನ್ ಬಗ್ಗೆನೇ ರೂಮರ್ ಸ್ಪ್ರೆಡ್ ಮಾಡಿರುತ್ತೆ ಅವರು. ಈಗ ಗೌತಮಿ ಮೋಕ್ಷಿತ ಅವ್ರ ಜೊತೆ ಸೇರ್ಕೊಂಡು ಆ ಹೆಣ್ಮಕ್ಳನ್ನ ಚೂ ಬಿಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಕನ್ನಿಂಗ್. ಓಕೆ, ಸೊ ಗೌತಮಿ ಗೌಡ ಮೇಡಮ್ ಅದೇ ಏನಿಲ್ಲ, ಕ್ಯಾಟ್ ವಾಕ್ ಒಂದು ಮಾಡ್ತಾರೆ ಬಿಟ್ರೆ ಏನು ಸ್ಟಫೇ ಇಲ್ಲ ಮೇಡಮ್. ಆಕೆ ಹತ್ರ ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಾರೆ, ಅದು ಬಿಟ್ರೆ ಬಾಯಿ ತೆಗಿಯಲ್ಲ, ಒಂದು ಕಂಟೆಂಟು ಮಾಡಲ್ಲ, ಟೋಟಲಿ ವೇಸ್ಟ್ ಬಾಡಿ ಮೇಡಮ್. ಸೊ ನೆಕ್ಸ್ಟ್ ಹೆಸರು ಮೋಕ್ಷಿತಾ. ಮೋಕ್ಷಿತಾ ಇವನು ಶಿಶಿರ್ದು CCTV ಮೇಡಮ್. ಅದು ಏನು ಮಾಡಲ್ಲ ಮೇಡಮ್, ಅವನಿಗೆ ಎಲ್ಲ ನೋಡ್ಕೊಂಡು ಅವ್ನು ರಿಪೋರ್ಟ್ ಕೊಡೋ ಕೆಲಸ ಮಾಡ್ತಾಳೆ. ಐ ಥಿಂಕ್ ಶಿ ಈಸ್ ಒನ್ ಮೋರ್ ವೇಸ್ಟ್ ಬಾಡಿ ಮೇಡಮ್. ಓಕೆ, ಐಶ್ವರ್ಯ ಅದೇ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಓವರ್ ರಿಯಾಕ್ಷನ್, ಖುಷಿಯಾದ್ರೂ ಓವರ್ ರಿಯಾಕ್ಟಿಂಗು, ದುಃಖ ಆದ್ರೂ ಓವರ್ ರಿಯಾಕ್ಟಿಂಗು, ಆಮೇಲೆ ಯಾರ್ದಾರ ಏನಾದ್ರು ಹುಷಾರ್ ತಪ್ಪಿಟ್ರು ಓವರ್ ರಿಯಾಕ್ಟಿಂಗು. ಅಂದ್ರೆ ಒಬ್ರಿಗೆ ಎಲ್ಲ ಭಾವನೆಗಳಿರೋದು, ಬೇರೆಯವ್ರಿಗೆ ಯಾರಿಗೂ ಇಲ್ಲ ಅನ್ನೋ ತರ ಪೋರ್ಟ್ರೇ ಮಾಡ್ಕೋತಾ ಇದಾರೆ ಅಷ್ಟೇ. ಓಕೆ, ಭವ್ಯ ಮೇಡಮ್ ಏನು ಕೆಲಸ ಮಾಡಲ್ಲ, ಅಡಿಗೆ ಮನೇಲಿ ಕೂತಿರ್ತಾಳೆ ಯಾವಾಗ್ಲೂ. ಅಡಿಗೆ ಮನೇಲಿ ಕೂತ್ಕೊಂಡು ಕದ್ಕೊಂಡು ಐಟಮ್ಗಳೆಲ್ಲ ತಿನ್ನೋದು, ಆಮೇಲೆ ಇನ್ನೊಂದು ಸ್ವಲ್ಪ ಏನು ಕದ್ಕೊಂಡೋಗಿ ಅವ್ನು ವಿಕ್ರಮ್ ಹೋಗಿ ತಿನ್ಸೋದು. ಇವೆ ಬಿಟ್ರೆ ಯಾರೋ ಮಾಡಲ್ಲ ಮೇಡಮ್ ಅವಳು. ತುಂಬಾ ವಿಕ್ರಮ್ ಅವ್ರ ಜೊತೆನೇ ಇದ್ಬಿಟ್ಟಿದ್ದಾಳೇನೋ. ಅದು ಇನ್ನೊಂದು ಸಾಯಂಕಾಲ ಹೋಗಿ ಆ ವಿಕ್ರಮ್ಗೆ ಕದ್ಕೊಂಡೋಗಿ ಹಾಲು ಕೂಡ ಕುಡಿಸ್ತಾಳೆ, ಅದು ಕೂಡ ವಿಚಿತ್ರ ಅವಳು. ತ್ರಿವಿಕ್ರಮ್ ಬಗ್ಗೆ ಹೇಳೋದಾದ್ರೆ, ವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಸ್ವಲ್ಪ ಮೆಚೂರ್ ಆಗಿ ಕೆಲವು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದಾರೆ. ನಾನು ನೋಡಿದಾಗ ಇಸ್ ವೆರಿ ಪ್ರಾಕ್ಟಿಕಲ್ ಇನ್ ಲೈಫ್. ಓಕೆ, ಶಿಶಿರ್ ಶಕುನಿ ಮೇಡಮ್. ಅದೇ ಒಂಥರ ಸೇಫ್ ಗೇಮ್ ತರ ಎಲ್ಲಾರ್ಗು ಒಳ್ಳೆನ ಹಾಕೋಗ್ತಾನೆ, ವರ್ಕೌಟ್ ಆಗ್ತಾ ಇಲ್ಲ, ಎಕ್ಸ್ಪೋಸ್ ಆಗಿದ್ದಾನೆ. ರೀಸೆಂಟ್ ಆಗಿ ಐಶ್ವರ್ಯ ಜೊತೆ ಕೂತ್ಕೊಂಡು ಏನೋ ಡಿಬೇಟ್ ಆಡ್ತಾ ಇದ್ದಾನೆ, ಕಂಬಳಿ ಹೊಚ್ಕೊಂಡು ಅದೇನೋ ಕಾಫಿ ಕುಡ್ಕೊಂಡು ಅವೆಲ್ಲ. ನಿಜವಾಗ್ಲೂ ಜನ ರಿಸೀವ್ ಮಾಡ್ತಾರೋ ಒಗಿತಾವ್ರ, ಅದು ಮೋಸ್ಟ್ ಇಂಪಾರ್ಟೆಂಟ್. ಆಕ್ಚುಲಿ ಸುದೀಪ್ ಸರ್ ಕೂಡ ಇದೇ ಕ್ವಶನ್ ರೈಸ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಶಿಶಿರ್ ಮನೆಗೆ ಬಂದಾಗಿಂದನೂ ಒಳ್ಳೆಯವನಾಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದ್ರಲ್ಲಿ ಬಿಸಿ ಆಗಿದ್ದಾರೆ. He is only trying to prove that he is very good to everybody. Actually, which is not possible. ಫಸ್ಟ್ 2-3 weeks ಶಿಶಿರ್ ಯಾರ ಜೊತೆನೂ ಲವ್ ಆ ಥರ ಎಲ್ಲ ಆಗ್ಲಿಲ್ಲ. ಈಗ ಅವರು ಓಕೆ ಏನು ಆಗ್ತಿಲ್ಲ, ಏನಾಗ್ಬಿಟ್ಟಿದೆ ಅವ್ರಿಗೆ ಅಂತಂದ್ರೆ, ಇದೊಂದು ಅಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಜಗದೀಶ್ ತರ ಜಗಳ ಮಾಡ್ಬೇಕು, ಇಲ್ಲ ಯಾರಾದ್ರೂ ಪಾರ್ಟ್ನರ್ ಇಟ್ಕೊಂಡು ಡಿಬೇಟ್ ಆಡ್ಬೇಕು. ಎರಡೂ ವರ್ಕೌಟ್ ಆಗ್ತಲ್ಲ ಮೇಡಮ್, ಎರಡೂ ವರ್ಕೌಟ್ ಆಗ್ತಲ್ಲ. ಈಗ ನೋಡಿ ಶಿಶಿರ್ ಅದನ್ನೇ ಮಾಡ್ತಾನೆ, ಏನೋ ಆಗಿಲ್ಲ. ಐಶ್ವರ್ಯ ಜೊತೆ ಒಂದೇನೋ ಮಾಡಕ್ ಹೊಡೋದು, ಬಟ್ ಅದು ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ ನನ್ನ ಒಂದು ಪರ್ಸನಲ್ ವಿವರ. ಐ ಡೋಂಟ್ ನೋ ವೆದರ್ ಜನ ರಿಸೀವ್ ಮಾಡ್ತಾ ಇದ್ರಂತ. ಸೊ ಹಂಗಾಗಿ ಇವನ್ ಐಶ್ವರ್ಯದು ಮತ್ತೆ ಧರ್ಮಂದು ಅಷ್ಟೇ, ಅದು ಏನಕ್ಕೆ ಏನ್ ಮಾಡ್ಬಿಟ್ಟಿದಾರಲ್ಲ, ಹಳೆ ಸೆಷನ್ಗಳು ನೋಡಿದರೆ ಒಂದು ರೆಪ್ಲಿಕೆಗಳನ್ನ ಇವರು ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಮೋಸ್ಟ್ಲಿ ವಿತೌಟ್ ರೆಪ್ಲಿಕಾ ಯೂನಿಕ್ ಇರೋದು ಅಂದೇ ಒಂದು ಪರ್ಸನಾಲಿಟಿ. ಮೋಸ್ಟ್ಲಿ ನಂತರ ಯಾವನು ಬಂದಿಲ್ಲ ಅನ್ಸುತ್ತೆ. ಅದೊಂದು ಎಲ್ಲ ಬಿಗ್ ಬಾಸ್ ಸೀಸನ್ ಪೇರ್ಗಳು ಹಾಕ್ಬಿಟ್ಟು ನಮ್ದು ಹಾಕಿದ್ದಾರೆ. ಅಂದ್ರೆ ಅವ್ರದೇ ಬೇರೆ ತರ ಇತ್ತು, ಇವ್ರದೇ ಬೇರೆ ತರ ಇತ್ತು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಮೋಡಿ ಮಾಡಿದಂತ ಜೋಡಿಗಳು ಅಂತ. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ತುಂಬಾ ಒಂಥರ ಸಣ್ಣ ಬುದ್ಧಿ ಅಂತ ಅನ್ಸುತ್ತೆ. ಅಂದ್ರೆ ಸಣ್ಣ ಬುದ್ಧಿ ಅಲ್ಲ, ಅವ್ನು ತಗಡ್ ಸುರೇಶ್ ಮೇಡಮ್. ತಗಡು ಅಂತ ಹೇಳ್ಬೇಕು ಅವನು. ಗೋಲ್ಡ್ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಒಂದು ಸಣ್ಣ ವಿಚಾರವನ್ನ ನಮ್ಮ ಹತ್ರ ಎಲ್ಲ ಸಹಾಯವನ್ನ ತಗೊಂಡು ಒಂದು ಸಣ್ಣ ಮೇಡಮ್ ಅವರ ವಿಚಾರವನ್ನ ಜಗದೀಶ್ವರ ಅನ್ಬಾರ್ದಾಗಿತ್ತು ಅಂತೇಳಿ ಮೇಡಮ್ ಹತ್ರ ಹೇಳ್ಬೇಕಾದ್ರೆ ಅಪಾಲಜಿ ಕೆಲಸ ನಡೀತಾ ಇತ್ತು. ಬಟ್ ಅವ್ನ ಉದ್ದೇಶನೇ ವೆರಿ ಸ್ಟ್ರಾಂಗ್ ಕಂಟೆಂಟರ್, ನನ್ನ ಹೊರಗಡೆ ಹಾಕರೆ ಅನ್ನೋದು ಉದ್ದೇಶ ಅಂತ ಬಂದಿತ್ತು ಅನ್ಸುತ್ತೆ. ಐ ಥಿಂಕ್ ಇನ್ ದಟ್ ವೇ ಈಸ್ ಅ ವೆರಿ ಕನ್ನಿಂಗ್ ಫೆಲೋ ಮೇಡಮ್. ಅದಕ್ಕೆ ನಾವು ಅವನ ಗೋಲ್ಡ್ ರಿಪ್ಲೇಸ್ ಮಾಡಿ ಈಗ ತಗಡು ಸುರೇಶ್ ಅಂತ ಇಟ್ಟಿದ್ವಿ. ತಗಡೋದು. ಓಕೆ, ಇನ್ನು ಹನುಮಂತು ಮಧ್ಯದಲ್ಲಿ ಬರ್ತಾರೆ. ಸೊ ಅವರು ಮುಗ್ಧ ಅಂತ ಆಕ್ಟ್ ಮಾಡ್ತಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅವ್ನು ನಿಜವಾಗ್ಲೂ, ಯಾಕಂದ್ರೆ ನಿಮ್ಮ ಒಡನಾಟ ನಿಂತಿದ್ರಿಂದ, ಸೊ ನಿಮಗೆ ಏನ್ ಅನ್ಸುತ್ತೆ? ಮೇಡಮ್ ಅವ್ನು ಆಕ್ಟಿಂಗ್ ಮಾಡ್ತಿದ್ದಾನೆ. ಯಾಕಂದ್ರೆ 5 ವರ್ಷ ಆಯ್ತಂತೆ ಅವ್ನು ಬೆಂಗಳೂರಿಗೆ ಬಂದು. ಕಮೋಡ್ ಗೊತ್ತಿಲ್ಲ ಅಂತಾನೆ. 10 ವರ್ಷನಾ? He has traveled Dubai, he has traveled across some countries. ಮೇಡಮ್ ಸುಳ್ಳು ಹೇಳೋ ಅವಶ್ಯಕತೆ ಮೇಡಮ್ ಗೊತ್ತಾಗುತ್ತೆ. ಎನಿಬಡಿ ಹನುಮಂತು ಅಂದಾಗ ಒಂದಷ್ಟು ಜನ ಕೇಳ್ಬಿಟ್ರೆ ಅಲ್ಲೆಲ್ಲ ಇಂಡಿಯನ್ ಕಮೋಡ್ ಬೇಡ ಅಂತಾನೆ, ಆಮೇಲೆ ಇಂಡಿಯನ್ ಕಮೋಡ್ ಬೇಕು ಅಂತಾನೆ, ಕಮೋಡ್ ಬೇಡ ಅಂತಾನೆ, ಆಮೇಲೆ ಮಾತೆ ತರ ಅಂತಾನೆ. 10 ವರ್ಷ ಬೆಂಗಳೂರಲ್ಲಿ ಇದ್ದು ಮೇಡಮ್, 6 ತಿಂಗಳು ಬೆಂಗಳೂರಲ್ಲಿ ಇದ್ರೆ ಕನ್ನಡ ನಮ್ಮ ಬೆಂಗಳೂರು ಭಾಷೆ ಬಂದ್ಬಿಡ್ತದೆ. ಅವನು ಬೇಕು ಅಂತ ಅವ್ರ ಭಾಷೆ ಹೇಳಕ್ ಟ್ರೈ ಮಾಡ್ತಾನೆ, ಮತ್ತೆ ಮಾತೆ ಬೇಕು ಅಂತ ಮಾಡ್ತಾ ಇರೋದು. ಇವನ್ ದಟ್ ಈಸ್ ಅನ್ ಅಫೆನ್ಸಿವ್ ವರ್ಡ್. ಐ ಡೋಂಟ್ ನೋ ಹೌ ಬಿಗ್ ಬಾಸ್ ಇಸ್ ಅಲೋಯಿಂಗ್ ಹಿಮ್.
ಐ ಥಿಂಕ್ ಅದೆಲ್ಲ ಆಮೇಲೆ ತುಂಬಾ ನಾಟಕ ಮಾಡ್ತಾನೆ, ತುಂಬಾ ಇನ್ನೋಸೆಂಟ್ ಪ್ರೊಜೆಕ್ಟ್ ಮಾಡ್ಕೊಂತಾನೆ, ಹಳ್ಳಿ ಒಂಥರ ಈ ತರ ಹಿಂಗ್ ಕೂತ್ಕೊಳ್ಳೋದು ಹಿಂಗೆ, ಈ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆಯಲ್ಲ ಇದೆಲ್ಲ ಬರೀ ಸುಳ್ಳು ಮೇಡಮ್, ಅದರಲ್ಲಿ ರಿಯಾಲಿಟಿ ಇಟ್ಕೊಳ್ಳೋದು. ಆಮೇಲೆ ಮಾತಾಡ್ಬೇಕಾದ್ರು ಅಷ್ಟೇ ಆ ಉತ್ತರ ಕರ್ನಾಟಕದ ಭಾಷೆ ತರೋದು ಅದು ಕೂಡ ನೀಟಾಗಿ ಬರ್ತಾ ಇಲ್ಲ. ಅವ್ನು ಹೆಂಗಾಗ್ಬಿಟ್ಟಿದಾನೆ, ಬೆಂಗಳೂರು ಉತ್ತರ ಎರಡು ಮಿಕ್ಸ್ ಆಗ್ಬಿಟ್ಟು ಅವನದೇನೋ ಭಾಷೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಾನೆ. ಹಂಗಾಗಿ ಉತ್ತರ ಕರ್ನಾಟಕ ಭಾಷೆನೂ ಬರ್ತಾ ಇಲ್ಲ. ಕಂಪ್ಲೀಟ್ಲಿ ಈಸ್ ಎ ಐ ಥಿಂಕ್ ಡ್ರಾಮಾ ಪ್ಯಾಕೇಜ್ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಇಲ್ಲ ನನಗೂ ಹಾಗೆ ಅನ್ಸು, ಅದಕ್ಕೆ ನಾನು ನಾಮಿನೇಟ್ ಕೂಡ ಮಾಡ್ಬಿಟ್ಟು ಬರ್ತೀನಿ ನಾನು ಬರುವಾಗ. ಅವ್ರು ಆ ಸತಿನೂ ಬೆರಿತಾ ಇಲ್ಲ, ಏನು ಮಾಡ್ತಾ ಇಲ್ಲ ಮನೇಲಿ ಅಂತ. ಆಮೇಲೆ ನಾನು ಎಲ್ಲ ಕಡೆ ಹೇಳಿದ್ದೀನಿ, ಈಸ್ ನಾಟ್ ಇನ್ನೋಸೆಂಟ್, ಈಸ್ ಫೇಕಿಂಗ್ ಹಿಮ್ಸೆಲ್ಫ್ ಆಸ್ ಇನ್ನೋಸೆಂಟ್. ಆಮೇಲೆ ಆತನಿಗೆ TRP ಯಾರಿದೆ ಅಂತ ಗೊತ್ತು, ಇವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡ್ತಾನೆ. ಸಿ ದರ್ ಇಸ್ ನಥಿಂಗ್ ರಾಂಗ್ ಆಲ್ಸೋ, ಬಟ್ ಯಾರ ಜೊತೆ ನಾವು ಬರ್ತಾರೆ ನನಗೆ ಇಮೇಜ್ ಸಿಗುತ್ತೆ ಅಂತ ಕೂಡ ಅವ್ನು ಸ್ಟಡಿ ಮಾಡಿದ್ದಾನೆ. ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಾನೆ, ಇಟ್ಸ್ ನಥಿಂಗ್, ಅವ್ನು ಇನ್ನೋಸೆಂಟ್ ಅಂತಲ್ಲ. ಈ ನೋಸ್ ದಟ್ ಶಿ ಈಸ್ ಕ್ಯಾರಿಂಗ್ ಸಮ್ TRP ಅಥವಾ ಸಮ್ ಇಮೇಜ್, ಸೊ ನನಗೊಂದು ಮೇಕ್ ಓವರ್ ಆಗುತ್ತೆ ಅಂತೇಳಿ ತುಂಬಾ ಇಂಟೆಲಿಜೆಂಟ್ ಇದ್ದಾನೆ ಮೇಡಮ್. ತುಂಬಾ ರಿಯಾಲಿಟಿ ಶೋ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರೋದು, ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಸ್ಟೇಜ್. ಸೊ ಜನಗಳು ಆಡಿಯನ್ಸ್ ಹೆಂಗಿರ್ತಾರೆ. ನೆಕ್ಸ್ಟ್ ಧನ್ರಾಜ್. ಧನ್ರಾಜ್ ಹಾರ್ಮ್ಲೆಸ್ ಅನ್ಸುತ್ತೆ ನನಗೇನು, ಫನ್ ಆಗಿದ್ರು ಅಲ್ಲಿರೋ ತನಕ, ಎಂಟರ್ಟೈನ್ ಮಾಡ್ಕೊಂಡು ಆರಾಮಾಗಿದ್ರು. ಯಾರ ಬಗ್ಗೆನೂ ಏನು ಒಂಥರ ಕೆಟ್ಟ ಅಭಿಪ್ರಾಯ ಅಂತೂ ಇಲ್ಲ ಅವ್ರ ಮನಸ್ಸಲ್ಲಿ. ನಂಗೆ ಅನ್ಸುತ್ತೆ. ನಿಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಅಟ್ ದ ಸೇಮ್ ಟೈಮ್ ಈಸ್ ನಾಟ್ ಇವನ್ ಆಕ್ಟಿವ್ ಮೇಡಮ್. ಯಾರಿಗೋ ಒಬ್ಬರ ಜೊತೆ ಅವ್ನು ಸೇಫ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ನಾನಿರೋವರೆಗೂ ನನ್ನ ಜೊತೆ ಇರ್ತಾ ಇದ್ದ, ಅಂದ್ರೆ ಒಂಥರ ಆಕ್ಟಿವ್ ಆಗಿರೋಕ್ಕೆ, TRP ಬರೋಕ್ಕೆ. ಅದರ್ವೈಸ್ ಆಗ ಜೊತೆ ಬೇರೆ ಇರ್ತಾ ಇದ್ದ. ಈಗೂ ಅಷ್ಟೇ ಹನುಮಂತನ ಜೊತೆ ಇರ್ತಾನೆ, ಒಂದು ಸೇಫ್ ಝೋನ್ ಒಬ್ಬರ ಜೊತೆ ಕ್ರಿಯೇಟ್ ಮಾಡ್ಕೊಂತಾನೆ. ಅದರ್ವೈಸ್ ಏನು ಅವನದು ಏನು ಕಾಂಟ್ರಿಬ್ಯೂಷನ್ ಅಂತ ಏನಿಲ್ಲ. ದೇರ್ ನೋ ಕಾಂಟ್ರಿಬ್ಯೂಷನ್, ದೇರ್ ನೋ ಕಾಂಟ್ರಿಬ್ಯೂಷನ್ ಟು ದ ಐ ಥಿಂಕ್ ಪ್ರೋಗ್ರಾಮ್. ಏನು ಕಾಂಟ್ರಿಬ್ಯೂಷನ್ ಇಲ್ಲ, ವೇಸ್ಟ್ ಬಾಡಿ ಮೇಡಮ್. ಇನ್ನು ಮಾನಸ. ಮಾನಸ ಈಗ ಹೊರಗಡೆ ಬಂದಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ಅದೇ ಮಾತು 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 ಅಷ್ಟೇ. ಅಂದ್ರೆ ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಹಾಗಾಗಿ ಅದು ಅವ್ರಿಗೆ ಒಂದು ಕಡೆ ಎಲ್ಲೋ ಒಂದ್ ಕಡೆ ಆಕ್ಟ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಏನಾದ್ರು ಇದೆಯಾ? 100% ಆಕ್ಟ್ ಮಾಡ್ತಿದ್ರಲ್ಲ ಮೇಡಮ್. ಆಕೆನ ಮೋಸ್ಟ್ಲಿ ಕರ್ಕೊಂಬಂದ್ ಬಿಟ್ಟಿದ್ದು ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದು ಒಂದು ಹಾಸ್ಯದಿಂದ ಎಲ್ಲರೂ ನಗಿಸ್ತಾರೆ. ಶಿ ವಿಲ್ ಬ್ರಿಂಗ್ ಇನ್ ದಟ್ ಲಾಫ್ ಇನ್ ಟು ದ ಐ ಥಿಂಕ್ ಹೋಮ್ ಆಲ್ಸೋ, ಬಿಗ್ ಬಾಸ್ ಹೋಮ್ ಆಲ್ಸೋ ಟು ದಟ್ ಆಡಿಯನ್ಸ್ ಅಂತ. ಬೇಸಿಕಲಿ ಶಿ ಲಾಸ್ಟ್ ದಟ್ ಏನೋ ದಟ್ ಕೇಪಬಲ್, ಆ ಒಂದು ವೈಬ್ಸ್ನೇ ಲಾಸ್ ಮಾಡ್ಕೊಂಡಿದ್ದಾರೆ. ಅದ ಲೇಟ್ರಲ್ಲಿ ಗೊತ್ತಿಲ್ದ್ರೆ ಅವ್ರ ಮೈಂಡು ನಮ್ಮರ ಮೇಲೆ ಬಂತು. ಓ ಇವರೆಲ್ಲ ಒಂದು ರೊಮ್ಯಾಂಟಿಕ್ ಕಪಲ್ ಆಗಿ ಮಾಡ್ತಾ ಇದ್ದಾರೆ, ಜಗದೀಶ್ ಅವರು ಮಿಂಚ್ತಾ ಇದ್ದಾರೆ. ಆ ಕೋಪ ಹಾಸ್ಯವನ್ನ ಮರೆಸಿ ನಮ್ಮ ಮೇಲೆ ವಿರೋಧವನ್ನ ವ್ಯಕ್ತಪಡಿಸಿ ಆಟೋಮೆಟಿಕಲಿ ಅವ್ರ ಮೈಂಡು ನಮ್ಮನ್ನ ಕಿರ್ಚಾಡೋದು, ಅಂದ್ರೆ ಹಾಸ್ಯ ಬಿಟ್ಟು ಕಿರ್ಚಾಡೋದು ಅಥವಾ ಮನೇಲಿರೋ ಓವರ್ ಕಾನ್ಫಿಡೆಂಟ್ ಆಗೇ ಇದ್ರು. ಅಂದ್ರೆ ನಾಮಿನೇಟ್ ಆದಾಗೆಲ್ಲ ಹೇಳೋರು ನನ್ನ ಜನ ಉಳಿಸ್ಕೊತಾರೆ, ನನ್ನ ಜನ ಉಳಿಸ್ಕೊತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ತುಕಾಲಿಸ್ ಅಂತೂ ಬಂದು ಹೋಗಿದ್ರು ಬಿಗ್ ಬಾಸ್ ಲಾಸ್ಟ್ ಸೀಸನ್. ಎಕ್ಸ್ಪೀರಿಯನ್ಸ್ ಅವರೆಲ್ಲ ಶೇರ್ ಮಾಡಿರ್ತಾರೆ, ಇಲ್ಲಿ ಹಿಂಗಿರ್ಬೇಕು ಏನು ಅಂತ. ಇನ್ನೊಂದು ಅದು ಅಲ್ದಿರ ಮನೆಯಿಂದ ಇವ್ರಿಗೆ ಧನ್ರಾಜ್ಗೆ ಮತ್ತೆ ಮಾನ್ಸನ್ ಕಾಲ್ ಮಾಡಿಸ್ತಾರೆ. ನಾನು ಅದೇ ಹೇಳ್ಬೇಕು ಅಂತಿದ್ದೆ, ಇವಾಗ ನಾನು ಕ್ಯಾಪ್ಟನ್ ಆಗಿ ಅಷ್ಟೊಂದು ಚಾಲೆಂಜಸ್ ಫೇಸ್ ಮಾಡ್ತಿದ್ದೆ. ಆಮೇಲೆ ನನ್ನ ಗಂಡಂಗೆ ಹುಷಾರಿಲ್ಲ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅವ್ರು ಫ್ರಾಕ್ಚರ್ ಆಗಿತ್ತು ಕಾಲು. ಸೊ ನನ್ಗೆ ಅದು ಮೈಂಡಲ್ಲಿ ಇತ್ತು, ಹಿಂಗೆ ಯಾವ ತರ ಬ್ಯಾಲೆನ್ಸ್ ಮಾಡ್ತಿದ್ರೋ ಗೊತ್ತಿಲ್ಲ ಅಂತ. ನಾನು ಕೇಳ್ಕೊಂಡಿದ್ದೆ ಅಷ್ಟು, ಬಿಗ್ ಬಾಸ್ ನನ್ನ ಒಂದು ಕಾಲ್ ಮಾಡಿಸಿ ನನಗೆ ಹೇಗಿದಾರ ಏನು ಅಂತ ತಿಳಿಸಿ ಅಂತ. ಸೊ ನನಗೆ ಒಂದು ಕಾಲು ಮನೆ ಕಡೆಯಿಂದ ಬಂದಿಲ್ಲ, ಇವನ್ ಐ ವಾಸ್ ಟೇಕಿಂಗ್ ಸೋ ಮಚ್ ಆಫ್ ಮೆಂಟಲ್ ಸ್ಟ್ರೆಸ್. ಬಟ್ ಮಾನ್ಸ್ ಅವ್ರಿಗೆ ಧನ್ರಾಜ್ ಅವ್ರು ಕಾಲ್ ಮಾಡಿಸ್ತಾರೆ, ಅಂದ್ರೆ ಅವ್ರನ್ನ ಪುಷ್ ಮಾಡೋಕ್ಕೆ ಒಂದು ಎಂಕರೇಜ್ಮೆಂಟಾ ಏನು ಅಂತ ಗೊತ್ತಾಗಲಿಲ್ಲ. ಸೊ ಅವರು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನಿಮ್ಮ ಜಗ್ಸ್ ಬಗ್ಗೆ ಹೇಳೋದಾದ್ರೆ ಅದೇ ಜಗದೀಶ್ ಅವ್ರು ಈಸ್ ವೆರಿ ಬೋಲ್ಡ್ ಅಂಡ್ ಅಂದ್ರೆ ಯಾವ್ದಕ್ಕೂ ಹೆದರೋದಿಲ್ಲ. ಬಿಗ್ ಬಾಸ್ ಶೋಗೆ ಹೆದರ್ಕೊಂಡಿಲ್ಲ ಅವರು, ಬಿಗ್ ಬಾಸ್ ಬಗ್ಗೆನೇ ಹೇಳ್ತಾರೆ. ಕಂಟೆಸ್ಟೆಂಟ್ ಯಾರಿಗೂ ಅವ್ರು ಹೆದರ್ಲಿಲ್ಲ. ಸೊ ಹಾಗಾಗಿ ನಾವು ಅಷ್ಟು ಜನ ಅವ್ರಿಗೆ ಅವ್ರ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸಿದ್ರು, ಅವ್ರೊಬ್ಬರೇ ನಿಂತು ಈ ಸ್ಟುಡ್ ಫಾರ್ ಹಿಸ್ ಸ್ಟ್ಯಾಂಡ್ಸ್. ಬಟ್ ಅದೇ ಎಲ್ಲೋ ಒಂದ್ ಕಡೆ ತುಂಬಾ ಮಾತಾಡ್ಬಿಟ್ರೆ ಅಲ್ಲ, ಮಾತಾಡಿದ್ರೆ ಹೀರೋ ಆಗೋದು, ವಿರೋಧ ಆದ್ರೆ ಹೀರೋ ಆಗೋದು. ಏನ್ ಅನ್ಸ್ತಂದ್ರೆ ನಾನು ಇವ್ರ ಕಂಟೆಂಟ್ ಮಾಡಕ್ಕೋಸ್ಕರ ನಮ್ನೆಲ್ಲ ತುಳಿದಾಕ್ಬಿಟ್ರ ಅಲ್ಲ. ಆಕ್ಚುಲಿ ನಿಮ್ಗೆ ಗೊತ್ತಾಗಿಲ್ಲ, ಅಲ್ಲಿ ಆಕ್ಚುಲಿ ಮುನ್ನಾಬಾಯ್ MBBS ಅಲ್ಲಿ ಇದ್ದಿದ್ದು ಜಗ್ಗುಬಾಯ್ MBBS. ಆ ಜಗ್ಗುಬಾಯ್ MBBS ಸರ್ಜರಿ ಕುಯ್ದು ನಿಮ್ಮನ್ನ ಹೊಲದು ಡೆಡ್ ಬಾಡಿ ತರ ನಿಲ್ಸಿದ್ದೆ. ನಾನು ಹೋಗ್ಬೇಕಾರೆ ಚಪ್ಪಳೆ ಇದೆಲ್ಲ ಮಾಡಿದ್ವಿ, ನಂಗೆ ಗೊತ್ತಾಯ್ತು ಡೆಡ್ ಬಾಡಿಗಳು ಮಾತಾಡ್ತಾವೆ ಅಂದ್ಕೊಂಡೆ ಹೋದೆ ನಾನು. ಬಿಲೀವ್ ಇಟ್ ಆರ್ ನಾಟ್, ನಾನು ಮನೆಯಿಂದ ಆಚೆ ಹೋಗ್ಬೇಕಾರೆ ಡೆಡ್ ಬಾಡೀಸ್ ಆರ್ ಸ್ಪೀಕಿಂಗ್. ಐ ಟೋಟಲಿ ಪೋಸ್ಟ್ ಮಾತು ಯಾವ್ ನಂಬೋದು ಯಾವ್ ಬಿಡೋದು ಅಂತಾನೆ ಎಲ್ಲರಿಗೂ ಹಂಗೆ ಇಟ್ಟಿದೆ ಮೇಡಮ್. ಎಲ್ಲರಿಗೂ ಒಂದು ಡೌಟ್ ಇತ್ತು, ಯಪ್ಪ ಮಾತು ನಂಬೇಕಾ ಬೇಡ ಅಂತ. ಆಕ್ಚುಲಿ ನನ್ನ ಸ್ಟ್ರಾಟಜಿನೇ ಅದು. ಇವ್ರನ್ನ ಕನ್ಫ್ಯೂಷನ್ ಮಾಡಿದ್ರೆ ಆ ಕನ್ಫ್ಯೂಷನ್ ಇವ್ರು ರಿಯಾಕ್ಟ್ ಮಾಡ್ಬಿಡ್ತಾರೆ. ಅದು ಸ್ಟ್ರಾಟಜಿ ಏನಿತ್ತು ಗೊತ್ತಾ, 15 ಜನ ಎದುರಾಕೊಬೇಕು, 15 ಜನ ನಾನು ಅಟ್ಯಾಕ್ ಮಾಡ್ತಾರೆ. ಎದುರಾಕೊಬೇಕಲ್ಲ, ಎದುರಾಕೊಂಡೇಬೇಕು. ದಟ್ ವಾಸ್ ಮೈ ಸ್ಟ್ರಾಟಜಿ. ನೀವು ಎದುರಾಕೊಂಡೇ 15 ಜನ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಅನ್ಸ್ಬೇಕು. ಸೊ ಜನಕ್ಕೆ ಇವ್ರ ಮೇಲೆ ಸಿಂಪತಿ ಬರ್ಬೇಕು. ಬಂತಲ್ಲ, ವರ್ಕೌಟ್ ಆಯ್ತು ಅಷ್ಟೇ.
ಆಮೇಲೆ ಬರೀ ನನ್ನ ಮೇಲೆ ಎದುರಾಕೋಣದಲ್ಲ, ಇವನ್ ಐ ಟುಕ್ ಅಂಡ್ ಸ್ಟುಡ್ ಅಲ್ವಾ, ಇವನ್ ಐ ಸಿಟ್ ಇನ್ ಬಿಫೋರ್ ಆಫ್ ರಂಜಿತ್, ಏಯ್ ಬಾರ ಅಂತೀನಿ, ಬಾರ ನರ್ಪತ್ಲ ನಾರಾಯಣ ಅಂತಂದಾಗ ಬರ್ತೆ ಅವನು, ಬಾರ ಅಂತಂದಾಗ ಐ ಸ್ಟುಡ್ ಮೈ ಸ್ಟ್ಯಾಂಡ್. ಸೊ ಹಂಗಾಗಿ ಐ ಮೆಂಟಲಿ ಮತ್ತೆ ಫಿಸಿಕಲಿ ಐ ವಾಸ್ ಕೇಪಬಲ್, ಐ ವಾಸ್ ರೆಡಿ. ನಾವೆಲ್ಲ NCC ನಲ್ಲಿ ಇದ್ದವರು, ವಿ ಹ್ಯಾಡ್ ಆರ್ಮಿ ಟ್ರೈನಿಂಗು.